ಲಕ್ಷ ಲಕ್ಷ ಬಾಡಿಗೆ ಕೊಟ್ಟು ಚೆನ್ನಾಗಿ ವ್ಯಾಪಾರ ಮಾಡಬೇಕು, ಕೈತುಂಬ ದುಡಿಬೇಕು, ಕೈತುಂಬ ನಾವು ಸಂಪಾದನೆ ಮಾಡಬೇಕು ಅಂತ ವ್ಯಾಪಾರಸ್ಥರು ಅಂದ್ಕೊಂಡಿದ್ರು. ಬಟ್ ಅವರಿಗೆ ಈಗ ಶಾಕ್ ಎದುರಾಗಿದೆ. ಕಾರಣ ನಡೀತಾ ಇರುವ GBA ಇಂದ ನಡೀತಾ ಇರುವ ಕಾಮಗಾರಿಗಳಿಂದ ಹಲವು ವ್ಯಾಪಾರಸ್ಥರು ಸಮಸ್ಯೆ ಎದುರಿಸುತ್ತಿದ್ದಾರಂತೆ. ನವರಂಗ್ ಸಿಗ್ನಲ್ ಬಳಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದೆ. ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆ ರಸ್ತೆಯನ್ನು ಅಗೆದು ಬಿಟ್ಟಿದ್ದಾರಂತೆ GBAನವರು. ಈ ಮಧ್ಯೆ ಒಳಚರಂಡಿ ಕಾಮಗಾರಿಯನ್ನ ಕೂಡ ಜಲಮಂಡಳಿಯವರು ಆರಂಭ ಮಾಡಿಬಿಟ್ಟಿದ್ದಾರೆ. ಇದರಿಂದ ನವರಂಗ್ನಿಂದ ಯಶವಂತಪುರದ ಕಡೆಗೆ ಹೋಗೋ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ವಾಹನ ಸಂಚಾರ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ KSRTC ಬಸ್ ರೂಟ್ ಕೂಡ ಡೈವರ್ಟ್ ಅನ್ನ ಮಾಡಲಾಗಿದೆ. ಒಂದು ಕಡೆ ರಸ್ತೆ ಕೂಡ ಹದಗೆಟ್ಟಿದೆ, ಮತ್ತೊಂದು ಕಡೆ ರೋಡ್ ಕೂಡ ಕ್ಲೋಸ್ ಆಗಿದೆ. ಇದರಿಂದ ಪ್ರಯಾಣಿಕರು ಕೂಡ ಆ ಕಡೆ ಮುಖ ಮಾಡ್ತಾ ಇಲ್ಲ. ಅಲ್ಲಿದ್ದಂಥ ಅಂಗಡಿಗಳ ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ಯಾವುದೇ ವ್ಯಾಪಾರ ಇಲ್ಲದೆ ತ್ವರಿತಗತಿಯಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿ ರಸ್ತೆನ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಓಡಾಡ್ತಾರೆ, ಬಸ್ಗಳು ಓಡಾಡುತ್ತೆ, ಇದರಿಂದ ವ್ಯಾಪಾರ ಆಗುತ್ತೆ ಅಂತ ಆಸೆ ಕಾಣ್ತಾ ಇದ್ರು. ಬಟ್ ಅದೆಲ್ಲವೂ ಕೂಡ ಈಗ ನುಚ್ಚು ನೂರಾಗಿರೋದ್ರಿಂದ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ವಯಸ್ಸಾಗಿರೋರು ಎಷ್ಟು ಜನ ಬಿದ್ದರು ಮಾಡಿದ್ರು. ಹೆಂಗ್ ಮಾಡೋಣ? ಕೂಲಿ ನಾಳಿ ಮಾಡ್ಕೊಳ್ತೀನಿ, ಅವ್ರು ಹೆಂಗ್ ಓಡಾಡೋದು? ಹೇಳಿ. ತಿಳುವಳಿಕೆ ಇದ್ದವ್ರು ಹಿಂಗ್ ಮಾಡ್ಬಿಟ್ಟು ವಾರಾನ್ಗಟ್ಲೆ ಹೋಗ್ಬಿಟ್ರೆ ಹೆಂಗ್ ಮಾಡೋಣ? ಎಲ್ಲ ಅಂಗಡಿಗಳು ಪಾಪ ವ್ಯಾಪಾರ ಇಲ್ಲ ಅಂತ ಕೆಲಸನೂ ಇಲ್ಲ, ಏನ್ ಕೆಲಸಗಳು ಇಲ್ಲ. ಹೆಂಗ್ ಹೇಳೋಣ ಹೇಳಿ? ಬಾಡಿಗೆ ಕಟ್ಟಕ್ಕೆ ತೊಂದ್ರೆ. ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಸರ್. ನಮ್ಮ ಕೈಯಿಂದ ಹಾಕಿ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಕಟ್ತಾ ಇದೀವಿ ಸರ್. ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಆದಷ್ಟು ಬೇಗ ಆದ್ರೆ ಒಳ್ಳೇದು. ಸಂಬಳನು ಅವ್ರ ಕೈಯಿಂದ ಯಾರು ಕಡಿಮೆ ಮಾಡಲ್ಲ ಸರ್. ಬಾಡಿಗೆ ಅವರು ಫುಲ್ ಪೇಮೆಂಟ್ ಕೊಡ್ಬೇಕು. ಬಾಡಿಗೆ ಕಡಿಮೆ ತಗೊಳ್ಳಿ ಅಂದ್ರೆ ಅವರು ಕೇಳಲ್ಲ. ಈ ರೋಡ್ ಮಾಡೋರು 3 ತಿಂಗಳು ಅಂತಾರೆ, 4-5 ತಿಂಗಳ ಮೇಲೆ ಆಗೋಯ್ತು. ತುಂಬಾ ಕಷ್ಟ ಆಗ್ಬಿಟ್ಟೆ ಸರ್. ಅವ್ರು ಸ್ಯಾಲ್ರಿ ಕೊಡ್ಲೇಬೇಕು ಹುಡುಗರಿಗೆ. ಅವ್ರು ಕೆಲಸ ಕೊಡ್ಲಿಲ್ಲ ಅಂದ್ರೆ ನಾಳೆ ದಿನ ಬರಲ್ಲ ಕೆಲ್ಸಕ್ಕೆ. ತುಂಬಾ ಕಷ್ಟ ಆಗ್ತದೆ ಸರ್. ಎಲ್ಲ